ನಾನು ನಮ್ಮ ಪಾಪು ಸ್ವಲ್ಪ ಹೊರಗಡೆ ಹೋಗಿದ್ದೀವಿ ರೀ, ಕೆಲಸ ಇತ್ತು ಅಂತ ಹೇಳ್ಬಿಟ್ಟು. ನೋಡಿರಿ ಬೆಂಗಳೂರಾಗ ಎಷ್ಟು ಟ್ರಾಫಿಕ್ ಐತಿ, ಸಾಕಾಗಿ ಹೋಯ್ತು ಮನೆಗೆ ಬರೋ ಅಷ್ಟರಲ್ಲಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಓಂಕಾರ ವಂಡ ವರ್ಡ್. ಸುಸ್ತಾಗಿತ್ತು, ಮನೆಗೆ ಬಂದೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅವಾಗ ನನ್ನ ತಲೆಗೆ ಬಂದಿದ್ದು ಈಸಿಯಾಗಿ ಮಾಡೋದಂದ್ರೆ ಪಾಲಕ್ ಪನ್ನೀರು 5 ನಿಮಿಷನಾಗ ಆಗ್ತೈತ್ರಿ. ಮಸ್ತ್ ಮಾಡೋಣ ಬರ್ರಿ, ಹೆಂಗೆ ಮಾಡೋದಂತ ತೋರಿಸ್ತೀನಿ. ಪಾಲಕ್ಕು, ಪನ್ನೀರು, ಆನಿಯನ್ನು ಮತ್ತು ಬೆಳ್ಳುಳ್ಳಿ, ಶುಂಠಿ ಎಲ್ಲ ತೊಗೊಂಡಿನಿ. ಇವಾಗ ಏನೈತ್ರಿ, ಒಂದು ಕಡಾಯಿ ತೊಗೊಳ್ಳಿ, ಅದಕ್ಕೆ ನೀರು ಹಾಕ್ರಿ. ನೀರು ಬಿಸಿ ಆದಮೇಲೆ ಪಾಲಕ್ ಹಾಕಿಬಿಟ್ಟು ಒಂದು ಸ್ವಲ್ಪ ಅದನ್ನು ಬಿಡಬೇಕಾಗ್ತತಿ. ಪಾಲಕ್ಕೆಲ್ಲ ಬಿಸಿ ಆದಮೇಲೆ ಒಂದು ಐಸ್ ವಾಟ್ರ್ನಾಗ ಹಾಕೋರಿ. ಅದನ್ನು ಐಸ್ ವಾಟ್ರ್ನಾಗ ಹಾಕೊಂಡ್ರೆ ಏನಾಗ್ತೈತಿ, ಕಲರ್ ಹಂಗೆ ಉಳಿತೈತಿ. ಇವಾಗ ಏನೈತ್ರಿ, ಅದನ್ನು ಒಂದು ಸ್ವಲ್ಪ ಬಿಟ್ಬಿಡ್ರಿ ಆರಕ್ಕೆ. ಒಂದು ಕಡಾಯಿ ತೊಗೋರಿ, ಅದಕ್ಕೆ ಆನಿಯನ್ ಹಾಕೋರಿ ಮತ್ತು ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ನಾನು ಗೋಡಂಬಿ ಕೂಡ ಹಾಕ್ಕೊಳಕತ್ತೀನಿ, ಥಿಕ್ನೆಸ್ ಚಲೋ ಬರ್ತೈತಿ ಅಂತ ಹೇಳಿ. ಎಲ್ಲನೂ ಹುರ್ಕೋತೀನಿ ವಿತೌಟ್ ಆಯಿಲ್ ಇಲ್ದೇ ಹುರ್ಕೋತೀನಿ. ಹುರ್ಕೊಂಡಾದ್ಮೇಲೆ ಏನೈತಿ, ಈ ಪಾಲಕ್ ಹಾಕೋತೀನಿ ರೀ, ಏನು ಇಟ್ಟಿದ್ನಲ್ಲ ಅದನ್ನು ಪಾಲಕ್ ಹಾಕ್ಕೊಂಡು ಇವೇನು ಹುರ್ಕೊಂಡಿರ್ತೀನಲ್ಲ ಬೆಳ್ಳುಳ್ಳಿ, ಶುಂಠಿ ಅವೆಲ್ಲ. ನೀವು ಹಸಿಮೆಣ್ಸಿಕಾಯಿ ಹಾಕ್ತೀನಿ ಅಂದ್ರೆ ಹುರ್ಕೋಬೇಕಾದ್ರೆ ಹಾಕಿಬಿಡ್ರಿ. ನಾ ಇಲ್ಲಿ ಏನು ಮಾಡಾಕತ್ತೀನಿ ಅಂತಂದ್ರೆ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಕತ್ತೀನಿ, ಅದ್ರ ಸಂಬಂಧ ಅದ್ರೊಳಗೆ ಹಾಕಲಿಲ್ಲ. ಇವಾಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕಿ ಹುರ್ಕೊಂಬರ್ತೀನಿ. ನೋಡಿರಿ ಎಷ್ಟು ಮಸ್ತ್ ಕಲರ್ ಹಂಗೆ ಐತದು. ಇವಾಗ ಏನೈತ್ರಿ, ಒಂದು ಪಾತ್ರೆ ಇಟ್ಕೋರಿ, ಅದಕ್ಕೆ ತುಪ್ಪ ಅಥವಾ ಆಯಿಲ್ ಏನಾದರೂ ಹಾಕ್ಕೊಳ್ರಿ. ನಾ ಇಲ್ಲಿ ತುಪ್ಪ ಹಾಕಕತ್ತೀನಿ. ಅದಕ್ಕೆ ಸ್ಪೈಸಸ್ ಹಾಕಬೇಕಾಗ್ತೈತಿ. ಏಲಕ್ಕಿ, ಲವಂಗ ಮತ್ತು ಚಕ್ರ ಮಗ್ಗು ಮತ್ತು ಸ್ವಲ್ಪ ಸೋಂಪು ಹಾಕ್ತಾಯಿದ್ದೀನಿ. ಆಮೇಲೆ ಏನೈತಿ, ಒಂದು ಸ್ವಲ್ಪ ಜೀರಿಗೆ ಹಾಕ್ತೀನಿ ರೀ. ಜೀರಿಗೆ ಹಾಕಿದ್ಮೇಲೆ ಅಂತ ಒಂದು ಮಿಕ್ಸ್ ಮಾಡಿಬಿಟ್ಟು ಮತ್ತು ಕರಿಬೇವು ಹಾಕ್ರಿ. ಕರಿಬೇವೆಲ್ಲ ಚಟಪಟ ಸಿಡಿದಾದ್ಮೇಲೆ ನಾನು ಒಣಮೆಣ್ಸಿನ್ಕಾಯಿ ಹಾಕ್ಕೊಳಕತ್ತೀನಿ ರೀ. ಒಣಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಏನೈತಿ, ನಾವು ಆನಿಯನ್ ಸ್ವಲ್ಪ ಕಟ್ ಮಾಡ್ಕೊಂಡಿರ್ತೀವಲ್ಲ ಸಣ್ಣಾಗ, ಅದನ್ನು ಹಾಕೋರಿ. ಹಾಕ್ಕೊಂಡು ಒಂದು ಮಿಕ್ಸ್ ಮಾಡಿಬಿಡ್ರಿ. ಅದನ್ನು ಮಿಕ್ಸ್ ಆದಮೇಲೆ ಅದೊಂದು ಸ್ವಲ್ಪ ಬೆಂದಾದಮೇಲೆ ಇವಾಗ ನಾನು ಉಪ್ಪು ಹಾಕೋತೀನಿ ರುಚಿಗೆ ತಕ್ಕಷ್ಟು. ಆಮೇಲೆ ಏನೈತಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಕತ್ತೀನಿ ರೀ, ಸ್ವಲ್ಪ ಚಲೋ ಫ್ಲೇವರ್ ಬರ್ತೈತಿ ಅಂತ ಹೇಳಿ. ಇವಾಗ ಏನೈತ್ರಿ, ನಾನೇನು ಪಾಲಕ್ ರುಬ್ಬಿಟ್ಕೊಂಡಿದ್ದೆನಲ್ಲ ಪೇಸ್ಟ್, ಅದನ್ನು ಹಾಕ್ತೀನಿ. ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡ್ಕೊತೀನಿ. ಆಮೇಲೆ ಅದಕ್ಕೆ ನೀರು ಹಾಕಿ ಕುದಿಯೋಕೆ ಬಿಟ್ಬಿಡ್ತೀನಿ. ಕುದ್ದಾದ್ಮೇಲೆ ಏನೈತ್ರಿ, ನಾನು ಪನ್ನೀರ್ ಹಾಕ್ಕೋತೀನಿ. ಪನ್ನೀರ್ ಹಾಕಿದ್ಮೇಲೆ ಏನೈತಿ, ಒಂದು ಸ್ವಲ್ಪ ಹೊತ್ತು ಅದನ್ನು ಬೇಯಲಿಕ್ಕೆ ಬಿಟ್ಬಿಡ್ರಿ. ಪನ್ನೀರ್ ಜೊತೆ ಅದೆಲ್ಲ ಒಂದು ಸ್ವಲ್ಪ ಮಿಕ್ಸ್ ಹಾಕಬೇಕು. ಇವಾಗ ಏನೈತ್ರಿ, ನಾನು ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ರೀ ಸೈಡ್ಗೆ, ಸ್ವಲ್ಪ ಹೊತ್ತು ಕುದಿಲಿ ಅಂತ ಹೇಳ್ಬಿಟ್ಟು. ಇದನ್ನೇ ಬೇಕಿದ್ರೆ ನೀವು ಚಪಾತಿ, ರೋಟಿ, ದೋಸೆ, ಅನ್ನಕ್ಕೂ ಜೊತೆನೂ ತಿನ್ಬೋದು. ಮಸ್ತ್ ಟೇಸ್ಟಾಗಿರ್ತೈತೆ ರೀ. ಅದ್ರ ಮೇಲೆ ನಾನು ಗಾರ್ನಿಷಿಂಗ್ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಹಾಕಿದೆ. ಮತ್ತು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ರೆಸಿಪಿ ಇಷ್ಟವಾಗಿದ್ದರೆ ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ನಿಮ್ಗೆ ಯಾವ್ದಾದ್ರು ಹೊಸ ರೆಸಿಪಿ ಬೇಕಿದ್ದರೆ ಅದನ್ನು ಕೂಡ ಕಮೆಂಟಲ್ಲಿ ಹೇಳಿ. ನಾನು ನಿಮ್ಮ ಮುಂದೆ ತರಲಿಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್ ಬಾಯ್.